ಪ್ರಸಾದ ಕೊಡ್ತಾ ಇದಾರೆ. ಎಲ್ಲಿ ಪ್ರಸಾದ ಇಸ್ಕೊಳ್ಳೋದ ಇಲ್ಲಿ ನಿಂತ್ಕೊಳ್ಳೋದು ಹೇಳಿ. ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದು, ಈಗ 12 ಗಂಟೆ ಆಯ್ತಾ ಇದೆ. ನಮ್ ಪರಿಸ್ಥಿತಿ ಹೇಳ್ಕೊಳಂಗಿಲ್ಲ, ಮಾಡಂಗಿಲ್ಲ, ಟಿಫನ್ ಮಾಡಿರೋ ಏನು ಇಲ್ಲ. ಪ್ರಸಾದ ಕೊಡ್ತಾ ಇದಾರೆ, ಟಿಫನ್ ಇಲ್ಲಿ ಬಿಟ್ಟು ಹೋಗಲ್ವಲ್ಲ. ಹಿಂದ್ಗಡೆ ನೋಡಿ, ನಮ್ ಹಿಂದ್ಗಡೆ ಎಷ್ಟು ಜನ ನಿಂತಾರೆ. ಸೊ ನಮ್ ಪರಿಸ್ಥಿತಿ ಹೆಂಗ್ರಿ ಇವಾಗ, ದುಡಿಮೆ ಹೆಂಗ್ ಮಾಡೋದು, ಏನ್ ಕತೆ ಅನ್ನೋದು ಗೊತ್ತಾಯ್ತಲ್ಲ. ಗೌರ್ಮೆಂಟ್ ಇದೆಯಾ ಸತ್ತೋಗಿದ್ಯಾ ಗೊತ್ತಾಯ್ತಲ್ಲ ಮೇಡಮ್. ಈಗ CNG ಸಿಗ್ತಾ ಇದೆ, LPG ಸಿಗ್ತಾ ಇಲ್ಲ, ಏನ್ ಕಾರಣ? ಅದಕ್ಕೇನೋ ವ್ಯವಸ್ಥೆ ಮಾಡ್ಬೇಕಲ್ಲ. ನಾವ್ ಎಷ್ಟು ಒದ್ದಾಡೋದು. ಈಗ ನೋಡ್ರೆ ಡೈಲಿ ನಮಗೂ ಕಮಿಟ್ಮೆಂಟ್ಗಳು ಬೇಜಾನಿದೆ. ಸೊ ನಾವ್ ಯಾವ ರೀತಿ ಏನ್ ಮಾಡೋದು ಅರ್ಥ ಆಯ್ತಲ್ಲ. ನೋಡ್ರೆ ಅಲ್ಲಿ ನೋಡ್ರೆ ಗೌರ್ಮೆಂಟ್ ಅಲ್ಲಿ ಎಲ್ಲಾ ಸಿಗ್ತಾ ಇದೆ, ಎಲ್ಲಿ ಸಿಗ್ತಾ ಇದೆ? ಸುಮಾರು ನನ್ನ ಹಿಂದ್ಗಡೆ ಇಲ್ಲ 400-500 ಆಟೋ ಇದೆ. ಎಷ್ಟು ಅವಸ್ಥೆ ಪಡ್ತಾ ಇದೆ. ನೈಟ್ ಬಂದ್ರೆ ನೈಟ್ 11 ಗಂಟೆಗೆ ಇಲ್ಲಿ ಆಟೋ ನಿಂತಿದೆ. ಏನ್ ಮಾಡೋದು ನಮ್ ಪರಿಸ್ಥಿತಿ ಹೇಳಿ. ಇವತ್ತಿಗೆ ಮಧ್ಯಾಹ್ನ ಮುಗಿದ್ರೆ ನಾನು ಮಧ್ಯಾಹ್ನ ಮಾಡಿ ಏನ್ ಡ್ಯೂಟಿ ಮಾಡೋದು? ಕಸ್ಟಮರ್ಗಳು 5 ರೂಪಾಯಿ 10 ರೂಪಾಯಿ ಕೇಳಿದ್ರೆ ಗಲಾಟೆ ಮಾಡ್ತಾರೆ. ಏನಕ್ಕೆ ಕೊಡ್ಬೇಕು ನಿಮ್ಗೆ 5 ರೂಪಾಯಿ? ಯಾಕೆ ಕೊಡ್ಬೇಕು ಅಂತ ಗಲಾಟೆ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್. ನೋಡಿ, ಇದೇ ನಮ್ ತಿಂಡಿ, ಹಿಂಗಿದೆ ಪರಿಸ್ಥಿತಿ. ಖಂಡಿತ ಇದೇ ನಮ್ ಪರಿಸ್ಥಿತಿ ನೋಡಿ. ಇವತ್ತಿನ ದಿನ ಬೆಳಗ್ಗೆಯಿಂದ ತಿಂಡಿ ಇಲ್ದೇ ಇದೀವಿ. ಆ ದೇವ್ರ ಮಾಡೋದೇ ಭಾರ ಹಾಕಿದೀವಿ ಮೇಡಮ್. ನಮ್ ಕಷ್ಟ ತೀರ್ಲಿ ಅನ್ಬಿಟ್ಟು ಇನ್ನೇನ್ ಮಾಡೋಣ ಹೇಳಿ. ನನ್ ಮುಂದೆಗಡೆ ನೋಡಿ ಎಷ್ಟು ಆಟೋ ಇದೆ, ನನ್ನ ಹಿಂದೆಗಡೆ ನೋಡಿ ಎಷ್ಟು ಆಟೋ ಇದೆ. ನಮ್ ಪರಿಸ್ಥಿತಿಗಳು ಹಂಗೆ. ಹತ್ರ ಬರ್ತಾನೆ ಖಾಲಿ ಆಗೋಯ್ತು ಅಂತಾರೆ. ಗೌರ್ಮೆಂಟ್ ಏನ್ ಮಾಡ್ತಾ ಇರೋ ನಂಗೆ ಅರ್ಥನೇ ಐತಲ್ಲ ಮೇಡಮ್. 2 ದಿವಸದಿಂದ ಇದೇ ಪ್ರಾಬ್ಲಮ್ ಆಗಿದೆ. ಬರೋದು ತುಂಬಿಸ್ಕೊಳ್ಳೋದು, ಅರ್ಧ ತುಂಬಿಸ್ಕೊಂಡು ಹೋಗೋದು. ಇಲ್ಲ ಮುಂದೆಗಡೆ ಒಂದ್ ಕ್ಲೋಸ್ ಆಗಿದೆ, ಆ ಕಡೆ ಒಂದ್ ಕ್ಲೋಸ್ ಆಗಿದೆ. ಮತ್ತೆ ಇಲ್ಲೇನಂದ್ರೆ ಗೌರ್ಮೆಂಟ್ ರೇಟ್ ಅಲ್ಲಿ ಇವ್ರು ಕರೆಕ್ಟ್ ಆಗಿ ಕೊಡ್ತಾರ. ಇವ್ರು ಒಬ್ರೇನೆ ಇಲ್ಲಿ 90 ರೂಪೀಸ್ ಇದೆ ರೇಟು. ನಮ್ ಪರಿಸ್ಥಿತಿಲಿ ಪ್ರಸಾದ್ ದೇವಸ್ಥಾನದ ಪ್ರಸಾದ ಇಸ್ಕೋಬೇಕು, ತಿನ್ಬೇಕು ಅಷ್ಟೇನೆ. ಕರೆಕ್ಟ್ ಆಗಿ 1 ವಾರ ಆಯ್ತು, ಗ್ಯಾಸ್ ಆಗ್ತಿಲ್ಲ. ಯಾರು ಕೇಳಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಇಸ್ಕೊಂಡೆ ಕರೆಕ್ಟ್ ಆಗಿ ಇವತ್ತು ಒಂದ್ ದಿವಸ ಗಾಡಿ ಹೋದ್ರೆ ನಾಳೆ ಗಾಡಿ ಹೋಗಂಗಿಲ್ಲ, ಹಂಗಾಗಿದೆ. ಆ ನನ್ ಮಕ್ಳಿಗೆ ಮಾಡೋ ಕೆಲಸ ಇಲ್ಲ. ಎಲೆಕ್ಷನ್ ದುಡ್ಡು ಖರ್ಚು ಮಾಡ್ತಾರೆ. ಗ್ಯಾಸ್ ಸಪ್ಲೈ ಆಯ್ತಾ ಇದೆ. ಈಗ LPG ಗ್ಯಾಸ್ ಹಬ್ಬ ಅಂದ್ರೆ ಪೆಟ್ರೋಲ್ ಬರ್ತದೆ, ಡೀಸೆಲ್ ಬರ್ತದೆ. ಗ್ಯಾಸ್ಗೆ ಏನ್ ಪ್ರಾಬ್ಲಮ್ ಇದೆ? ಒಂದ್ ಗಾಡಿಗೆ 40 ರೂಪಾಯಿ ಎಕ್ಸ್ಟ್ರಾ, 1 ಲೀಟರ್ಗೆ 40 ರೂಪಾಯಿ ಎಕ್ಸ್ಟ್ರಾ ಅಂದ್ರೆ 3 ಲಕ್ಷ ಗಾಡಿ ಇವೆ. 3 ಲಕ್ಷ ಗಾಡಿ ಇದ್ರೆ ಒಂದ್ ದಿವಸಕ್ಕೆ 12 ಕೋಟಿ ರೂಪಾಯಿ ಲಾಭ ಆಯ್ತು. ಒಂದ್ ದಿವಸಕ್ಕೆ 12 ಕೋಟಿ ರೂಪಾಯಿ ಲಾಭ. ಗೌರ್ಮೆಂಟ್ ಮಕ್ಳು ಮಾಡ್ತಾರ ಫ್ರೀ ಅಂತ, ಅದು ಫ್ರೀ ಇದು ಫ್ರೀ ಅಂತ ಮಾಡ್ತಾರ. ನನ್ನ ಮಕ್ಳು ಮಾಡೋ ಕೆಲಸ. ಸಿದ್ದರಾಮಯ್ಯ ಚಪ್ಪೆ ನೋಡಿರ್ಬೇಕು ನನ್ನ ಮಕ್ಳಿಗೆ. ಸಿದ್ದರಾಮಯ್ಯ ಅಲ್ಲ, ಚಪ್ಪೆ ನೋಡಿರ್ಬೇಕು. ನೋಡಿ ಹೆಂಗ್ ಕಷ್ಟ ಪಡ್ತಿದ್ರೆ ಆಟೋದವರು. ಅವ್ರು ಮಾಡ್ತಾವ್ರ. ಅವ್ರಿಗೇನು ಹೆಂಡತಿ ಮಕ್ಳು ಸಾಕ್ಬೇಕ? ಅವ್ರು ಮಾಡ್ತಾರ. ಅವ್ರು ಗೌರ್ಮೆಂಟ್ ನಮ್ಮ ಟ್ಯಾಕ್ಸ್ ಬದ ದುಡ್ಡು ಮಾಡ್ತಾರ. ಅವ್ರಿಗೇನ್ ಗೊತ್ತಾಗ್ಬೇಕು? ಅಕ್ಕಿ ತರ್ಬೇಕಾ, ಬೆಳೆ ತರ್ಬೇಕಾ, ಸಂಪಾದನೆ ಮಾಡ್ಬೇಕಾ? 10 ಅಲ್ಲ, ಆಟೋದವರು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಹೋಟೆಲ್ 20 ರೂಪಾಯಿ ಊಟ ಜಾಸ್ತಿ ಮಾಡೋರೆ. 60 ರೂಪಾಯಿ ಊಟ. ಒಂದು ಊಟ 60 ರೂಪಾಯಿ, 70 ರೂಪಾಯಿ ಊಟ. ಆಟೋದ 10 ರೂಪಾಯಿ ಕೇಳಿದ್ರೆ, ಆಟೋದ್ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಕೊಲೆ ಇದ್ ಮಾಡ್ತಾರೆ, ದೊರ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡಿ, ನೀವೇ ನೋಡ್ತಾರೆ ನೋಡಿ ಹೆಂಗೆ ಅಂತ. ಜಾಸ್ತಿ ಮಾಡಿದಾರೆ. ಈ ಒಂದ್ ತಿಂಗಳಿಂದ 55 ರೂಪಾಯಿ ಇತ್ತು, 40 ರೂಪಾಯಿ ಜಾಸ್ತಿ ಮಾಡೋರೆ. ಹೋಟ್ಲವ್ರು 20 ರೂಪಾಯಿ ಜಾಸ್ತಿ ಮಾಡೋರೆ. ಈ ಆಟೋದ್ ಯಾಕೆ ಜಾಸ್ತಿ ಮಾಡಿಲ್ಲ? ನಾವೇನು ಕೇಳೋಣ? ಈ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಅಯ್ಯೋ ಆಟೋ ಡ್ರೈವರ್ ಹಿಂಗ್ ಕೇಳ್ಬಿಟ್ಟು ಅಂತ ಬೈತಾರೆ. ಮಿನಿಮಮ್ ಒಂದು ಹೋಟ್ಲಲ್ಲಿ 20 ರೂಪಾಯಿ 30 ರೂಪಾಯಿ ಎಕ್ಸ್ಟ್ರಾ ಮಾಡೋರು ಹೋಟ್ಲಲ್ಲಿ ಊಟನ. ನೋಡಿ, ಬೆಳಗ್ಗೆ 9 ನಿಂತಿದ್ದು ಇಲ್ಲಿಗೆ. ಬೆಳಗ್ಗೆ 9 ಕ್ಯೂ ಹಾಕಿರೋದು, ಇನ್ನು 12 ಗಂಟೆ. ಈಗ 12 ಹೋಗಿ ಏನ್ ಬಾಡಿಗೆ ಹೊಡಿಯೋಣ? ಇಲ್ಲೇ ಹೋಯ್ತು ಅಂದ್ರೆ ಈಗ ಮನೆ ಬಾಡಿಗೆ ಕಟ್ಬೇಕು, ಗಾಡಿ ಲೋನ್ ಕಟ್ಬೇಕು, ನಮ್ಮ ಕಮಿಟ್ಮೆಂಟ್ಗಳು ಏನ್ ಮಾಡೋಣ ಹೇಳಿ? ಹಿಂಗಾಗಿದೆ. ಊಟಕ್ಕೆ 200 ರೂಪಾಯಿ ಬೇಕು. ನಾಷ್ಟ ಊಟ 200 ರೂಪಾಯಿ, ಊಟಕ್ಕೆ 100 ರೂಪಾಯಿ, ನಾಷ್ಟಕ್ಕೆ 100 ರೂಪಾಯಿ. ಮೊದ್ಲು ಇಷ್ಟಿತ್ತು. ಈಗಂತೂ ಆಟೋದ್ರು ಇದೇ ತರ ಆಗ್ಬಿಟ್ರೆ ಎಲ್ಲ ಆರಾಮ ಊರ್ ಕಡೆ ನೋಡ್ಬಿಡ್ತಾರೆ. ಎಷ್ಟು ಕ್ಯೂ ಇದೆ ಗೊತ್ತಾ ಮೇಡಮ್? ಈಗ ಅಲ್ಲಿ ವೀರ ಎಸ್ಟೇಟ್ ಇದೆ, ಅಲ್ಲಿವರೆಗೆ ಕ್ಯೂ ಇದೆ. ನೋಡಿ, ಎಲ್ಲರೂ ಆಟೋ ಗ್ಯಾಸ್ ಇಲ್ಲ ಕ್ಯೂ. ಆ ತರ ಪರಿಸ್ಥಿತಿ ಆಗ್ಬಿಡುತ್ತೆ. ಆದ ಮಕ್ಕಳಿಗೆ ಬೈ ಎಲೆಕ್ಷನ್ ಆ ತರ ಆಗಿದೆ ಪರಿಸ್ಥಿತಿ.